ನಾವು ಇವತ್ತು ನಮ್ಮ ಒಂದು ಕಂಪ್ಲೀಟ್ ಪೂರ್ಣಗೊಂಡಿರುವ ಲೇಔಟ್ನ ವಿಸಿಟ್ಗೆ ಬಂದಿದ್ದೀವಿ. ಇಲ್ಲಿ ಈ ಲೇಔಟ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನೋಡ್ಬೋದು, ಇದು ಒಂದು ಲೇಔಟ್ನ ಎಂಟ್ರಿ. ಆಮೇಲೆ ಈ ಕೆಲಸಗಳು ನಡಿಬೇಕಾದ್ರೆ ಯಾವ ರೀತಿ ಡಿಸೈನ್ ಡ್ರಾಯಿಂಗ್ಸ್ನ ನಾವು ರೆಡಿ ಮಾಡ್ಕೊಬೇಕು, ಪೂರ್ಣ ಪ್ರಮಾಣದಲ್ಲಿ ಯಾವ ರೀತಿ ನಾವು ಪ್ಲ್ಯಾನ್ನ ಮಾಡ್ಕೊಬೇಕು ಅಂತ ಮೊದಲೇ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ನೀವು ನೋಡ್ತಿರ್ತಕ್ಕಂಥದ್ದು ಲೇಔಟ್ನ ಒಳಭಾಗ. ನೀವು ಇಲ್ಲಿ ನೋಡ್ಬೋದು, ಲೇಔಟ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಬಲಬದಿಯಲ್ಲಿ ಪೇವರ್ಸ್ ಹಾಕಿ ಗಿಡಗಳನ್ನು ಇಟ್ಟಿದ್ದೀವಿ. ಸೊ ಇದಕ್ಕೆ ಕರ್ಬ್ ಸ್ಟೋನನ್ನು ಹಾಕಿ ರೋಡ್ ಮತ್ತು ಈ ಒಂದು ಪೇವರ್ಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಆ ಕಡೆ ಅದೇ ರೀತಿಯಾಗಿ ಒಂದು ಪೇವರ್ಸನ್ನು ಹಾಕಿ ನಾವು ಎರಡೂ ಬದಿಯಲ್ಲೂ ರೋಡಿಗೆ ಒಂದು ಸುಭದ್ರವಾದ ಶೋಲ್ಡರನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ರೋಡಿಗೆ ಶೋಲ್ಡರ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಯಾಕಂದರೆ ಒಂದು ರೋಡು ಬಹಳ ಕಾಲ ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ಶೋಲ್ಡರ್ಸ್ ಅನ್ನೋದು ಸರಿಯಾದ ರೀತಿಯಲ್ಲಿರಬೇಕು. ಯಾಕಂದರೆ ರೋಡ್ ಮೇಲೆ ಬೀಳ್ತಕ್ಕಂಥ ಪ್ರೆಷರು ಶೋಲ್ಡರ್ಸ್ ಮೇಲೆ ಹೋದಾಗ ಅದು ಲೂಸ್ ಆಗಿ ರೋಡು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಶೋಲ್ಡರ್ಸನ್ನು ಸರಿಯಾದ ರೀತಿಯಲ್ಲಿ ಪ್ರೊವೈಡ್ ಮಾಡೋದು ನಮ್ಮ ಒಂದು ಮೂಲ ಜವಾಬ್ದಾರಿಯಾಗಿರುತ್ತೆ. ಇನ್ನು ನೀವಿಲ್ಲಿ ನೋಡೋದಾದರೆ, ಈ ಒಂದು ಲೇಔಟು ಪ್ರಪ್ರಥಮವಾಗಿ ನಾವು ಒಂದು ಭೂಮಿಯನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಏನೆಲ್ಲ ವಿಷಯಗಳನ್ನು ತಿಳ್ಕೊಬೇಕು ಮತ್ತು ಯಾವುದೆಲ್ಲ ಮೂಲ ಸೌಕರ್ಯಗಳು ಈ ಒಂದು ಲೇಔಟ್ನಲ್ಲಿ ಇರಬೇಕಾಗುತ್ತೆ ಮತ್ತು ಆ ಒಂದು ಮೂಲ ಸೌಕರ್ಯಗಳನ್ನು ನಾವು ಪ್ರೊವೈಡ್ ಮಾಡೋದಕ್ಕೆ, ಒದಗಿಸೋದಕ್ಕೆ ಯಾವ ರೀತಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಒಂದು ಲ್ಯಾಂಡನ್ನು ಲೇಔಟಾಗಿ ಅದನ್ನು ಮಾರ್ಪಾಡು ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲಿಗೆ ಒಂದು ಪ್ಲ್ಯಾನನ್ನು ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ನಮ್ಮ ಒಂದು ಟೌನ್ ಪ್ಲ್ಯಾನಿಂಗ್ ಅಥವಾ BMRDA ಒಂದು ರೂಲ್ಸ್ನ ಪ್ರಕಾರ ಸೆಲೆಬಲ್ ಸೈಟ್ಸ್ ಎಷ್ಟಿರಬೇಕಾಗುತ್ತೆ ಮತ್ತು ರೋಡು ಎಷ್ಟಿರಬೇಕಾಗುತ್ತೆ, CA ಪಾರ್ಕ್, ಈ ರೀತಿ ವಿಂಗಡಣೆಗಳನ್ನು ಮಾಡಿ ಅದನ್ನು ನಾವು ಅಪ್ರೂವಲನ್ನು ತೊಗೊಬೇಕಾಗುತ್ತೆ ಮೊದಲಿಗೆ. ಸೊ ಈ ರೀತಿ ವಿಂಗಡಣೆ ಮಾಡಿ ಅಪ್ರೂವಲನ್ನು ತೊಗೊಂಡ ಮೇಲೆ ನಾವು ಈ ಒಂದು ಲೇಔಟ್ನ ಬೈಫೋರ್ಕೇಷನ್ ಅಂದರೆ ಬೇರ್ಪಡಿಸಬೇಕಾಗುತ್ತೆ. ರೋಡ್ ಎಲ್ಲಿ ಬರುತ್ತೆ ಮತ್ತು ಈ ಒಂದು ಸೈಟ್ಗಳು ಎಲ್ಲಿ ಬರುತ್ತೆ ಮತ್ತು ಪಕ್ಕದಲ್ಲಿ ನಾವು ಏನು ಡ್ರೈನ್ ಮಾಡ್ತಿದ್ದೀವಿ ಮತ್ತು ಈ ರೀತಿ ಪೇವರ್ಸನ್ನು ಕೊಟ್ಟು ವೆಜಿಟೇಷನ್ ಅಂದರೆ ಗ್ರೀನರಿ, ಹಸಿರು ಗಿಡಗಳನ್ನು ಹಾಕ್ತಿದ್ದೀವಿ. ಮತ್ತು ಎಲೆಕ್ಟ್ರಿಸಿಟಿ ನೀವು ನೋಡ್ಬೋದು, ಈ ರೀತಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಮಾಡ್ತಿದ್ದೀವ ಅಥವಾ ಇದೇ ರೀತಿ ಪ್ರೀಕ್ಯಾಸ್ಟ್ ಪೋಲ್ಸನ್ನು ಹಾಕಿ ಎಲೆಕ್ಟ್ರಿಸಿಟಿ ಮಾಡ್ತಿದ್ದೀವ, ಅದಕ್ಕೆ ಜಾಗವನ್ನು ಒದಗಿಸೋದು, ಈ ರೀತಿ ಒಂದಷ್ಟು ವಿಂಗಡಣೆಗಳನ್ನು ಮಾಡಿ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ. ಮೊದಲಿಗೆ ಸೆಲೆಬಲ್ ಏರಿಯಾ ಏನು ನೀವು ಇಲ್ಲಿ ನೋಡ್ತಿದ್ದೀರ, ಇದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ, ಬೇರ್ಪಡಿಸ್ಕೊಬೇಕು. ಇನ್ನು ಮಿಕ್ಕಂತಹ ಜಾಗದಲ್ಲಿ ನಾವು ಏನು ಡೆವಲಪ್ಮೆಂಟನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನು ಒಂದು ಕಡೆಗೆ ಬೇರ್ಪಡಿಸ್ಕೊಬೇಕು. ಅದಾದ ಮೇಲೆ ನಾವು ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಡ್ರೈನ್. ಈ ಒಂದು ರೈನ್ ವಾಟರ್ ಡ್ರೈನ್, ಈ ಒಂದು ಡ್ರೈನನ್ನು ನಾವು ಈ ಒಂದು ರೋಡಿಗೆ ಮತ್ತು ಈ ಒಂದು ಸೈಟಿಗೆ ಅನುಗುಣವಾಗಿ ನಾವು ಮೊದಲೇ ಈ ಒಂದು RLs ಅಂದರೆ ಲೆವೆಲ್ಸ್, ಸರ್ವೆಯಲ್ಲಿ ಲೆವೆಲ್ಸನ್ನು ಮಾಡಿ ಆ ಒಂದು ಲೆವೆಲ್ಸ್ಗೆ ತಕ್ಕಂತೆ ಸ್ಲೋಪನ್ನು ಪ್ರೊವೈಡ್ ಮಾಡಿ, ಉದಾಹರಣೆಗೆ 1 ಅಡಿಗೆ 1/4 ಇಂಚು ಸ್ಲೋಪನ್ನು ಪ್ರೊವೈಡ್ ಮಾಡಿ ನಾರ್ಮಲ್ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ನಾವು ಈ ಒಂದು ಡ್ರೈನನ್ನು ಕೊನೆಯವರೆಗೂ ತೊಗೊಳಬೇಕಾಗುತ್ತೆ. ಯಾಕಂದರೆ ಆ ಒಂದು ನೀರು ಏನು ಶೇಖರಣೆ ಆಗುತ್ತೆ ಈ ಒಂದು ಡ್ರೈನಲ್ಲಿ, ಅದು ಸಂಪೂರ್ಣವಾಗಿ ಎಲ್ಲೂ ನಿಲ್ಲದೆ ಹೊರಗಡೆ ಹೋಗಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಸ್ಲೋಪ್ಗಳನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಡ್ರೈನ್ ಹಾಕಿದ ಮೇಲೆ ನೀವು ನೋಡಬಹುದು ಆ ಒಂದು ಡ್ರೈನನ್ನು ಯಾವ ರೀತಿ ಹಾಕ್ತಿದ್ದಾರೆ ಅಂತೇಳಿ ನಾನು ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಡ್ರೈನನ್ನು ಹಾಕಿದ ಮೇಲೆ, ಕ್ಯಾಸ್ಟ್ ಮಾಡಿದ ಮೇಲೆ ನಾವು ಎರಡನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು UGD ಅಂಡರ್ ಗ್ರೌಂಡ್ ಡ್ರೈನ್. ಈ ಒಂದು ಅಂಡರ್ ಗ್ರೌಂಡ್ ಡ್ರೈನ್ ಅಂದರೆ ಏನು, ನಾವು ಮನೆಗಳಲ್ಲಿ ಏನು ಬಾತ್ರೂಮ್ ಅಂದರೆ ಟಾಯ್ಲೆಟ್ಸಿಂದ ಬರ್ತಕ್ಕಂತಹ ವೇಸ್ಟನ್ನು, ಸೀವೇಜನ್ನು ಈ ಒಂದು ಮ್ಯಾನ್ ಹೋಲ್ಸ್ನ ಮುಖಾಂತರ ನಾವು ತೊಗೊಂಡೋಗಿ STPಗೆ ಬಿಟ್ಟು STPಯಲ್ಲಿ ಟ್ರೀಟ್ ಮಾಡಿ ಅದನ್ನು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಬೇಕಾಗುತ್ತೆ. ಈ ಒಂದು ವ್ಯವಸ್ಥೆ ನಿಮ್ಮ ಲೇಔಟ್ನಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಮ ಲೇಔಟ್ ಬಹಳ ಹೈಜಿನಿಕ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯಾದ ಒಂದು ಗಲೀಜಾಗಿರ್ಬೋದು ಮತ್ತು ಏನು ಲೇಔಟನ್ನು ತೊಗೊತಾರೆ ಕ್ಲೈಂಟ್ಸು, ಅವರಿಗೆ ಯಾವುದೇ ರೀತಿಯಾದ ತೊಂದರೆಗಳಿರೋದಿಲ್ಲ. ಪಿಟ್ ಮಾಡಬೇಕು, ಎಲ್ಲ ಕಡೆ ಎಕ್ಸ್ಕವೇಷನ್ ಮಾಡ್ತಾರೆ, ಅಗಿಬೇಕು, ಮತ್ತು ಅವರಿಗೆ ಲ್ಯಾಂಡು
ಮುಖ್ಯವಾಗಿ ಕಡಿಮೆ ಆಗುತ್ತೆ. ಯಾಕಂದರೆ ಪಿಟ್ಟಿಗೆ ಒಂದಷ್ಟು ನಿರ್ದಿಷ್ಟವಾದ ಜಾಗವನ್ನು ಬಿಡಬೇಕಾಗುತ್ತೆ. ಸೊ ಈ ಎಲ್ಲ ಗೋಜಲುಗಳು ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಯು ಜಿ ಡಿಯನ್ನು ಮಾಡೋದು ಬಹಳ ಮುಖ್ಯ. ಮತ್ತು ಆ ಯು ಜಿ ಡಿಯನ್ನು STP ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡಿ ಅದಕ್ಕೆ ಕನೆಕ್ಷನನ್ನು ಕೊಟ್ಟು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದ್ರಿಂದ ನಿಮ್ಮ ಬೋರ್ವೆಲ್ಸ್ ಆಗಿರ್ಬೋದು ಮತ್ತು ಭೂಮಿಗೆ ನೀರು ಶೇಖರಣೆ ಆಗೋದ್ರಿಂದ ಬಹಳ ಉಪಯೋಗಕಾರಿಯಾಗುತ್ತೆ. ಸೊ ಇನ್ನು ಈ ಒಂದು ಯು ಜಿ ಡಿಗೆ ರೂಲ್ಸ್ ಏನಿದೆ ಅನ್ನೋ ನೋಡೋದಾದರೆ, ಒಂದು ಮ್ಯಾನ್ ಹೋಲಿಂದ ಇನ್ನೊಂದು ಮ್ಯಾನ್ ಹೋಲ್ಗೆ ಕನಿಷ್ಠ ಪಕ್ಷ 25ರಿಂದ 30 ಮೀಟರ್ ಇಂಟರ್ವಲ್ಗೆ ಒಂದೊಂದು ಮ್ಯಾನ್ ಹೋಲ್ಸನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾಕಂದರೆ ಸರ್ವಿಸ್ ಇಶ್ಯೂಸ್ ಬಂದಾಗ ನಾವು ಯಾವುದೇ ರೀತಿಯಾದ ಒಂದು ತೊಂದರೆ ಇಲ್ಲದೆ ಸರ್ವಿಸಿಂಗನ್ನು ಮಾಡ್ಕೊಬಹುದು ಅಂತ. ಮತ್ತು ಆ ಒಂದು ಮ್ಯಾನ್ ಹೋಲ್ಸನ್ನು ಪ್ರೊವೈಡ್ ಮಾಡಬೇಕಾದ್ರೆ ಏನು ನಾವು ಪೈಪ್ ಪ್ರೊವೈಡ್ ಮಾಡ್ತೀವಿ ಆ ಒಂದು ಪೈಪ್ನ ಡಯಾವನ್ನು ನಾವು ನೋಡ್ಕೊಬೇಕಾಗುತ್ತೆ. ಈಗ ನೀವಿಲ್ಲಿ ನೋಡ್ಬೋದು, ನಾವು ಮಾಡಿರ್ತಕ್ಕಂಥ ಲೇಔಟ್ನಲ್ಲಿ ಇಲ್ಲಿ ನಿಮಗೆ 6 ಇಂಚು ಪೈಪ್ ಇದೆ. ಸೊ ಡಯಾ ಆಫ್ ದಿ ಪೈಪು ನೀವು ಇಲ್ಲ ಇದು 2 ಎಕರೆ ಲೇಔಟು, ಇಲ್ಲ ನೀವು 4 ಎಕರೆ ಲೇಔಟು 6 ಎಕರೆ ಲೇಔಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆಗ ನೀವು ಪೈಪ್ ಡಯಾವನ್ನು ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಡಿಪೆಂಡ್ಸ್ ಅಪಾನ್ ಯುವರ್ ಕೆಪಾಸಿಟಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 4 ಇಂಚು ಮೇನ್ ಪೈಪ್ ಹೋಗಿದೆ. ಸೊ ಎಲ್ಲ ಅಲ್ಲಿ ಕಾಣ್ತಿರ್ತಕ್ಕಂಥ ಮ್ಯಾನ್ ಹೋಲ್ ಇದೆಯಲ್ಲ ನಿಮಗೆ, ಆ ಒಂದು ಮ್ಯಾನ್ ಹೋಲಿಂದ 4 ಇಂಚು ಪೈಪು ಮೇನ್ ಪೈಪು ಈ ರೀತಿ ಅದು ಆ ಒಂದು ಎಲ್ಲ ಮ್ಯಾನ್ ಹೋಲ್ಸ್ಗೂ ಕನೆಕ್ಟಾಗಿ STPಗೆ ಹೋಗಿದೆ. ಈ ಒಂದು ಮ್ಯಾನ್ ಹೋಲ್ಸ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಪೈಪಿಂದ ನಾವು ಪ್ರತಿಯೊಂದು ಸೈಟ್ಸ್ಗೂ ಒಂದು ಟೀಯನ್ನು ಹಾಕಿ ಇಲ್ಲಿ 3 ಇಂಚು ಪೈಪನ್ನು ನಾವು ರೈಸ್ ಮಾಡಿದ್ದೀವಿ. ಸೊ ಈ ಒಂದು ಪೈಪ್ ಬಂದು ಈ ಸೈಟು ಯಾರು ತೆಗೆದುಕೊಳ್ತಾರಲ್ಲ ಆ ಒಂದು ಸೈಟಿಗೆ ಅನುಕೂಲಕರವಾಗಿರುತ್ತೆ. ಒಂದು ಸೈಟಿಗೆ ಒಂದು ಯು ಜಿ ಡಿ ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜು, ಇನ್ನೂ ಒಂದು ಬಂದು ಎಲೆಕ್ಟ್ರಿಸಿಟಿ. ನೋಡಿ ನೀವಿಲ್ಲಿ ನೋಡಬಹುದು, ನಾವಿಲ್ಲಿ ಪ್ರೀಕ್ಯಾಸ್ಟ್ ಪೋಲ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಪ್ರೀಕ್ಯಾಸ್ಟ್ ಪೋಲಿಂದ ಕನೆಕ್ಷನ್ನು ಈ ಒಂದು ಫ್ಲೆಕ್ಸಿಬಲ್ ಪೈಪಿಗೆ ಬರುತ್ತೆ. ಈ ಒಂದು 2 ಇಂಚ್ ಏನು ಪೈಪ್ ಇದೆ ಈ ಒಂದು ಪೈಪಿಗೆ ಬರುತ್ತೆ. ಸೊ ಅಂಡರ್ಗ್ರೌಂಡಲ್ಲಿ ನಾವು ಪೈಪನ್ನು ಹಾಕ್ಕೊಂಬಂದು ಪ್ರತಿಯೊಂದು ಸೈಟ್ಸ್ಗೂ ಈ ರೀತಿ ರೈಸ್ ಮಾಡಿಬಿಟ್ಟಿದ್ದೀವಿ. ಸೊ ಇನ್ ಫ್ಯೂಚರ್ ಭವಿಷ್ಯದಲ್ಲಿ ನೀವು ಯಾವುದೇ ರೋಡನ್ನು ಡ್ಯಾಮೇಜ್ ಮಾಡೋದಾಗಿರಲಿ ಅಥವಾ ನಿಮಗೆ ಕನ್ವೀನಿಯೆಂಟ್ ಇಲ್ಲದೆ ವ್ಯವಸ್ಥೆಗಳು ಇರೋದಿಲ್ಲ. ಸೊ ಈ ರೀತಿ ಸುಸಜ್ಜಿತವಾಗಿ ಮುಂದೆ ಪ್ಲ್ಯಾನನ್ನು ಮಾಡಿ ನೀವು ಮಾಡೋದ್ರಿಂದ ಬಹಳ ಒಳಿತಾಗುತ್ತೆ ನಿಮ್ಮ ಒಂದು ಮನೆಗಳಿಗಾಗಿರ್ಬೋದು ಮತ್ತು ಲೇಔಟ್ನ ಒಂದು ಸ್ಟ್ರಕ್ಚರ್ಗಾಗಿರ್ಬೋದು. ಸೊ ಇದು ಒಂದು ಎಲೆಕ್ಟ್ರಿಸಿಟಿ. ನಾನು ಹೇಳ್ದಂಗೆ ಮೊದಲೇ ಅದು ಒಂದು ಯು ಜಿ ಡಿ. ಮತ್ತು ನಿಮಗೊಂದು ವಾಟರ್ ಸಪ್ಲೈ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಒಂದು ವಾಟರ್ ಸಪ್ಲೈ. ಸೊ ಈ 3 ಅತ್ಯವಶ್ಯಕ. ಯಾಕಂದರೆ ರಾ ವಾಟರ್ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಯು ಜಿ ಡಿ ಅಂದರೆ ನಿಮ್ಮ ಟಾಯ್ಲೆಟ್ಸ್ನಲ್ಲಿ ಬರ್ತಕ್ಕಂಥ ವೇಸ್ಟನ್ನು ಆಚೆ ಕಡೆ ಹಾಕೋದಕ್ಕೆ ನಮಗೊಂದು ಪೈಪ್ ಬೇಕು. ಆ ಪೈಪಿಂದ ಅದು ಎಕ್ಸಾಸ್ಟ್ ಆಗಬೇಕಾಗುತ್ತೆ. ಮತ್ತು ಮನೆಗೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಸಂಪರ್ಕ ಬಹಳ ಮುಖ್ಯವಾದದ್ದು. ಸೊ ಈ 3 ಮೊದಲಿಗೆ ಯಾರು ಸೈಟ್ ತೆಗೆದುಕೊಂತಲ್ಲಾರ ಅವರು ಕೂಡ ಮೊದಲಿಗೆ ಈ 3 ನೋಡ್ಕೊಬೇಕಾಗುತ್ತೆ. ಈ 3 ಸರಿಯಾದ ರೀತಿಯಲ್ಲಿದೆಯಾ, ಅದು ಪ್ರೆಷರ್ ಟೆಸ್ಟಿಂಗ್ ಮಾಡಿದಾರ. ಈಗ ಯು ಜಿ ಡಿ ಸುಮ್ಮನೆ ಒಂದು ಪೈಪ್ ಇಟ್ಬಿಟ್ರೆ ಆಗೋದಿಲ್ಲ. ಆ ಒಂದು ಪೈಪ್ ಇಟ್ಟ ಮೇಲೆ ಅದಕ್ಕೊಂದು ಪ್ರೆಷರ್ ಟೆಸ್ಟಿಂಗನ್ನು ಮಾಡಬೇಕು. ಪ್ರೆಷರ್ ಟೆಸ್ಟಿಂಗ್ ಮಾಡಿದಾಗ ನೀರು ಯಾವುದೇ ಒಂದು ಅಡೆತಡೆ ಇಲ್ಲದೆ ಸರಾಗವಾಗಿ ಹರಿದು STPಗೆ ತಲುಪಬೇಕಾಗುತ್ತೆ. ಸೊ ಈ ಒಂದು ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಪ್ರೆಷರ್ ಟೆಸ್ಟಿಂಗ್ಸ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಸೈಟ್ ಲೇಔಟ್ನಲ್ಲಿ ಕಂಡಕ್ಟ್ ಮಾಡಿದಾರ. ಸೊ ಈ ರೀತಿ ಪ್ರಶ್ನೆಗಳನ್ನು ಕ್ಲೈಂಟ್ಸ್ ಆಗಿರ್ಬೋದು ಸೈಟ್ ತೊಗೊಳ್ತಕ್ಕಂಥ ಓನರ್ಗಳು ಕೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಭಾಳಷ್ಟು ಲೇಔಟ್ಗಳು ನಾಮಕಾವಸ್ಥೆಗೆ ಆಗ್ತಾಯಿದೆ. ಅದಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಇಲ್ಲ, ನಿರ್ದಿಷ್ಟವಾದ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ. ಸೊ ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನೀವು ಕೂಲಂಕುಷವಾಗಿ ಅರ್ಥೈಸ್ಕೊಂಡು ಲೇಔಟ್ನ ತಗೊಂಡಾಗ ಬಹಳ ಒಳಿತಾಗುತ್ತೆ. ಮತ್ತು ಲೇಔಟ್ ಮಾಡೋರಿಗೆ ಈಗ 3ನೇ ಪಾಯಿಂಟು, ಮೊದಲಿಗೆ ನಾನು ಹೇಳಿದೆ ನೀವು ಲ್ಯಾಂಡು ಮತ್ತು ಡೆವಲಪ್ಮೆಂಟ್ ಏರಿಯಾನ ಸಪ್ರೇಟ್ ಮಾಡ್ಕೊಬೇಕು, ಸೆಲೆಬಲ್ ಏರಿಯಾ ಮತ್ತು ಡೆವಲಪ್ಮೆಂಟ್ ಏರಿಯಾನ. ಸೊ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ನೀವು 2ನೇ ಪಾಯಿಂಟ್ ಬರೋದು, ಇದು ಡ್ರೈನ್ ಮಾಡ್ಕೊಬೇಕು. ನೀವು ರೈನ್ ವಾಟರ್ ಡ್ರೈನ್ ಮಾಡ್ಕೊಬೇಕಾಗುತ್ತೆ. ಇದು ಕ್ಯಾಸ್ಟ್ ಡೆನ್ಸಿಟಿ ಆದರೂ ಮಾಡ್ಕೊಬೋದು ಅಥವಾ ನೀವು ಪ್ರೀ ಕ್ಯಾಸ್ಟಲ್ಲಾದರೂ ಮಾಡ್ಕೊಬೋದು. 3ನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯು ಜಿ ಡಿ. ನಾನು ಹೇಳಿದಾನೆ ಈ ಮ್ಯಾನ್ ಹೋಲ್ಸ್ ಏನಿದೆ ಇದಕ್ಕೆ ಇರ್ತಕ್ಕಂಥ ರೂಲ್ಸ್ ಏನಿದೆ ಮತ್ತು ಇದಕ್ಕೆ ಪೈಪ್ಸ್ನ ಯಾವ ರೀತಿ ಪ್ರೊವೈಡ್ ಮಾಡಬೇಕು ಮತ್ತು ನಾನು ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾವು ಪ್ರೊವೈಡ್ ಮಾಡಿದ್ದೀವಿ ಅಂತ. ಸೊ ಇದಾದ ಮೇಲೆ ವಾಟ್ರು ಅದೇ ಜೊತೆಯಲ್ಲೇ ನಾವು ರಾ ವಾಟರ್ ಸಪ್ಲೈ ಕೂಡ ಮಾಡ್ಕೊಬೇಕಾಗುತ್ತೆ.
ನಾನು ಹೇಳಿದ್ನಲ್ಲ 3 ಕನೆಕ್ಷನ್ಸಲ್ಲಿ ರಾ ವಾಟ್ರ್ ಕೂಡ ಒಂದು ಅಂತ. ಸೊ ರಾ ವಾಟ್ರ್ ಕೂಡ ಪೈಪ್ಲೈನ್ನ ಹಾಕ್ಕೊಬೇಕಾಗುತ್ತೆ. ಸೊ ಈ ಒಂದು ರಾ ವಾಟ್ರ್ ಪೈಪ್ ಹಾಕ್ಕೊಂಡಿದ್ದಾದಮೇಲೆ ನಾವು ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ನಮ್ಮ ಅಂಡರ್ಗ್ರೌಂಡ್ ಕೆಲಸ ಏನಿದೆಯೋ ಅದು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಮತ್ತು ಎಲೆಕ್ಟ್ರಿಸಿಟಿ, ನೀವೇನಾದರೂ ಗ್ರೌಂಡು ಎಲೆಕ್ಟ್ರಿಸಿಟಿ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸೊ ನೀವು ಫೀಡರ್ ಬಾಕ್ಸ್ ಎಲ್ಲಿ ಬರುತ್ತೆ ಆ ಒಂದು ಫೀಡರ್ ಬಾಕ್ಸ್ಗೆ ಅನುಗುಣವಾಗಿ ನಾವು ಕೇಬಲ್ಸನ್ನು ಅಂದರೆ ಕಾಂಡ್ಯೂಟ್ಸನ್ನು ರನ್ ಮಾಡಬೇಕಾಗುತ್ತೆ. ಇಲ್ಲ ಪ್ರೀಕ್ಯಾಸ್ಟ್ ಪೋಲ್ಸ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಈ ರೀತಿ ನಾನು ಹೇಳಿದಾಗೆ ಭಾಳಷ್ಟು ಕಡೆ ಇದು ಕಂಡುಬರೋದಿಲ್ಲ. ಇದೇನೆಂದರೆ ರೋಡನ್ನು ಡ್ಯಾಮೇಜ್ ಮಾಡಬಾರ್ದು, ಮತ್ತು ನಾಳೆ ದಿನ ಈ ಮೇಲೆಯಿಂದ ಲೈನ್ ತೊಗೊತಾರೆ. ಸೊ ಆ ಒಂದು ಲೈನ್ ತೊಗೊಂಡಾಗ ಲೇಔಟು ಕ್ಲಮ್ಸಿಯಾಗಿ ಕಾಣಿಸುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಈ ರೀತಿ ಫ್ಲೆಕ್ಸಿಬಲ್ ಪೈಪನ್ನು ಕೊಟ್ಟಾಗ ಇಲ್ಲಿಂದ ಕೇಬಲನ್ನು ಥ್ರೂ ರನ್ ಮಾಡಿ ಸೈಟ್ಗಳಿಗೆ ಅನುಕೂಲಕರವಾಗಿ ಸಪ್ಲೈಯನ್ನು ಕೊಡಬಹುದು. ಮೊದಲನೇದಾಗಿ ರೈನ್ ವಾಟರ್ ಡ್ರೈನು, ಎರಡನೇದಾಗಿ UGD ರಾ ವಾಟರ್ ಮತ್ತು ಎಲೆಕ್ಟ್ರಿಸಿಟಿ. ಸೊ ಮೂರನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರೋಡ್ನ ಒಂದು ಪ್ರಿಪ್ರೇಷನ್ ಮಾಡ್ಕೊಬೇಕಾಗುತ್ತೆ. ನೀವು ಕಾಂಕ್ರೀಟ್ ರೋಡ್ ಹಾಕ್ತಿದ್ದೀರಾ ಇಲ್ಲ ಆಸ್ಫಾಲ್ಟ್ ರೋಡ್ ಹಾಕ್ತಿದ್ದೀರಾ, ಇಟ್ ಡಿಪೆಂಡ್ಸು. ಸೊ ಈ ಒಂದು ಅವಲಂಬಿತ ರೋಡ್ಗಳನ್ನು ನಾವು ಡಿಸೈನ್ ಮಾಡ್ಕೊಬೇಕು. ಸೊ ಅದಕ್ಕೆ ಸಬ್ ಬೇಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ವೆಟ್ ಮಿಕ್ಸು, ಗ್ರ್ಯಾನ್ಯುಲರ್ ಮಿಕ್ಸು, ಇದನ್ನೆಲ್ಲ ಇಂಜಿನಿಯರ್ಗಳ ಒಂದು ಸಲಹೆಯಂತೆ ನೀವು ರೋಡನ್ನು ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಪ್ರಿಪ್ರೇಷನ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕಾಂಪ್ಯಾಕ್ಟನ್ನು ಮಾಡಿ ಯಾವುದೇ ರೀತಿಯ ಸೆಟಲ್ಮೆಂಟ್ ಇಲ್ಲ ಅಂತ ಗೊತ್ತಾದ ಮೇಲೆ ನೀವು ಆಸ್ಫಾಲ್ಟ್ ಆಗಿರ್ಬೋದು ಅಥವಾ ಕಾಂಕ್ರೀಟನ್ನು ಆಗಿರ್ಬೋದು ನೀವು ಕ್ಯಾಸ್ಟ್ ಮಾಡ್ಕೊಬೋದು. ಸೊ ಈ ಒಂದು ಲೇಔಟನ್ನು ನೀವು ನೋಡ್ತಿದ್ದೀರಲ್ಲ, ಇದಕ್ಕೆ ಏನು ಕಾಸ್ಟ್ ಆಗುತ್ತೆ? ಭಾಳಷ್ಟು ಜನ ಕೇಳೋದು, ಓಕೆ ನಾವು ಡ್ರೈನ್ ಮಾಡ್ತಿದ್ದೀವಿ, UGD ಮಾಡ್ತಿದ್ದೀವಿ, ವಾಟರ್ ಸಪ್ಲೈ ಕೊಡ್ತಿದ್ದೀವಿ, ಎಲೆಕ್ಟ್ರಿಸಿಟಿ ಮಾಡ್ತಿದ್ದೀವಿ, ರೋಡ್ ಹಾಕ್ತಿದ್ದೀವಿ, ಈ ರೀತಿ ಪೇವರ್ಸನ್ನು ಪ್ರೊವೈಡ್ ಮಾಡಿ ಗಿಡ ಮರಗಳನ್ನು ನಾವು ಕೊಡ್ತಾಯಿದ್ದೀವಿ, ಕಾಂಪೌಂಡನ್ನು ಪ್ರೊವೈಡ್ ಮಾಡ್ತಿದ್ದೀವಿ, ಇದಕ್ಕೆಲ್ಲ ಏನು ಖರ್ಚಾಗುತ್ತೆ? ಇವತ್ತು ಒಂದು ಲೇಔಟನ್ನು ಮಾಡಬೇಕಾದ್ರೆ ಭಾಳಷ್ಟು ಜನಗಳ ಹತ್ರ ಮಾಹಿತಿ ಕೊರತೆ ಇದೆ. ಸೊ ಹಾಗಾಗಿ ಈ ಒಂದು ರೂಲ್ಸ್ ಮತ್ತು ಈ ಒಂದು ಟೆಕ್ನಿಕ್ಯಾಲಿಟಿ ಮತ್ತು ಈ ಒಂದು ಸೆಟ್ ಆಫ್ ಲೇಔಟನ್ನು ನಾವು ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಖರ್ಚಾಗುತ್ತೆ ನಮಗೆ ಅಂತ ಭಾಳಷ್ಟು ಜನಗಳು ನಾನು ಪ್ರಶ್ನೆ ಮಾಡ್ತಾರೆ. ಸೊ ನಾನು ಈಗ ನೀವು ನೋಡ್ತಿರ್ತಕ್ಕಂಥ ಲೇಔಟು ಇದು 2 ಎಕರೆ ಲೇಔಟ್ ಇದೆ. ಇಲ್ಲಿ ನೀವು ನೋಡ್ಬೋದು, ನಾವು ಪ್ರೀಕ್ಯಾಸ್ಟ್ ಕಾಂಪೌಂಡನ್ನು ಮಾಡಿದ್ದೀವಿ ಮೊದಲಿಗೆ. ಅದಾದ ಮೇಲೆ ಕ್ಯಾಸ್ಟ್ ಇನ್ಸ್ಟಿಟ್ಯೂಟ್ ಡ್ರೈನನ್ನು ಮಾಡಿದ್ದೀವಿ, ರೈನ್ ವಾಟರ್ ಡ್ರೈನನ್ನು ಮಾಡಿದ್ದೀವಿ. ಸೊ ಮ್ಯಾನ್ಹೋಲ್ಸ್ ಬ್ರಿಕ್ಕಲ್ಲಿ ಮ್ಯಾನ್ಹೋಲ್ಸನ್ನು ಕಟ್ಕೊಂಡಿದ್ದೀವಿ, 4 ಫೀಟ್ ಡೆಪ್ತ್ ಇದೆ. ಅದರ ಮೇಲ್ಗಡೆ ಪ್ರೀಕ್ಯಾಸ್ಟ್ ಲಿಡ್ಡನ್ನು ಹಾಕಿದ್ದೀವಿ. ಇದಾದ ಮೇಲೆ ಒಳಗಡೆ ರಾ ವಾಟರ್ ಕನೆಕ್ಷನ್ ಇದೆ. ಅದಾದ ಮೇಲೆ ಪ್ರೀಕ್ಯಾಸ್ಟ್ ಪೋಲ್ಸ್ ಎಲೆಕ್ಟ್ರಿಸಿಟಿ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಆ ಫ್ಲೆಕ್ಸಿಬಲ್ ಪೈಪನ್ನು ಬಿಟ್ಟು ಪ್ರತಿಯೊಂದು ಸೈಟ್ಸ್ಗೂ ಕನೆಕ್ಷನನ್ನು ಕೊಟ್ಟಿದ್ದೀವಿ. ಮತ್ತು ಆಸ್ಫಾಲ್ಟ್ ರೋಡನ್ನು ಮಾಡಿದ್ದೀವಿ. ಇದ್ರ ಕೆಳಗಡೆ ಗ್ರ್ಯಾನ್ಯುಲರ್ ಮಿಕ್ಸು, ಅದ್ರ ಕೆಳಗಡೆ ವೆಟ್ ಮಿಕ್ಸು, ಅದ್ರ ಕೆಳಗಡೆ ಸಬ್ ಬೇಸು. ಸೊ ಈ ರೀತಿ ಕಾಂಪ್ಯಾಕ್ಟನ್ನು ಮಾಡಿ ನಾವು ಆಸ್ಫಾಲ್ಟನ್ನು ಹಾಕಿದ್ದೀವಿ. ಮತ್ತು ಅಲ್ಲಿ STP ಇದೆ, ನಾನು ತೋರಿಸ್ಕೊಡ್ತೀನಿ ಈಗ. ಅಲ್ಲೊಂದು STP ಇದೆ, ಒಂದು ರಾ ವಾಟರ್ ಸಂಪ್ ಇದೆ. ಇಲ್ಲಿ ಓವರ್ ಟ್ಯಾಂಕನ್ನು ಮಾಡಿಲ್ಲ ನಾವು. ಮತ್ತು ನಿಮಗೆ ವ್ಯವಸ್ಥಿತವಾಗಿ ಒಂದು ಗೇಟ್ ಕೂಡ ಇದೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ 35 ರಿಂದ 38 ಲಕ್ಷಗಳು ಎಕ್ಸ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ. ನೀವು ಎಲೆಕ್ಟ್ರಿಸಿಟಿಯನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ರೆ ನಿಮಗೆ 1 ಎಕರೆಗೆ ಏನಿಲ್ಲ ಅಂದರೂ 40 ರಿಂದ 43 ಲಕ್ಷ ಖರ್ಚಾಗುತ್ತೆ. ಸೊ ಈ ಒಂದು ಖರ್ಚು ನಮ್ಮ ಈ ಒಂದು ಲೇಔಟಿಗೆ ಬಿದ್ದಿರ್ತಕ್ಕಂಥದ್ದು ನೀವು ನೋಡ್ಬೋದು. ಈ ಒಂದು ವ್ಯವಸ್ಥಿತವಾಗಿ ಈ ರೀತಿ ಲೇಔಟನ್ನು ಮಾಡಿಕೊಂಡಾಗ ನಮಗೆ ಈ ಒಂದು ಖರ್ಚು ಬೀಳುತ್ತೆ. ಇನ್ನೂ ಲೇಔಟನ್ನು ವಿಜೃಂಭಣೆಯಾಗಿ ಮಾಡ್ಕೊಬೋದು, ಇನ್ನೂ ಲೇಔಟನ್ನು ಕಡಿಮೆನೂ ಮಾಡಬಹುದು ರೇಟನ್ನು. ಯಾಕಂದರೆ ಇಲ್ಲಿ ಒಂದಷ್ಟು ಕೆಲಸಗಳನ್ನು ವ್ಯವಸ್ಥಿತವಾಗಿ ಮತ್ತು ಕಾಂಪೌಂಡ್ ಆಗಿರ್ಬೋದು, ಮತ್ತು ಗೇಟ್ ಆಗಿರ್ಬೋದು, ಮತ್ತು ಸಂಪು, STP ಇದನ್ನೆಲ್ಲ, ಮತ್ತು ಪಾರ್ಕು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನು ಮಾಡೋದಕ್ಕೆ ನಮಗೆ ಅಷ್ಟೊಂದು ಖರ್ಚಾಗಿದೆ. ಸೊ ಇನ್ನೂ ಕಡಿಮೆಯನ್ನು ಮಾಡ್ಬೋದು, ಇನ್ನೂ ಜಾಸ್ತಿ ಕೂಡ ಮಾಡಬಹುದು ನಮ್ಮ ಅನುಕೂಲಗಳಿಗೆ ತಕ್ಕಂತೆ. ಸೊ ಹಾಗಾಗಿ ಲೇಔಟನ್ನು ಮಾಡಬೇಕಾದ್ರೆ ಒಂದಷ್ಟು ಪ್ರೀ ಪ್ಲ್ಯಾನ್ಡ್ ಇರಬೇಕಾಗುತ್ತೆ. ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡೋದು ಬಹಳ ಉತ್ತಮ. ಮತ್ತು ಲೇಔಟನ್ನು ತೊಗೊಳೋರು ಕೂಡ ಒಂದು ಲೇಔಟಲ್ಲಿ ಯಾವುದೆಲ್ಲ ಸೌಕರ್ಯಗಳಿದ್ದಾವೆ ಆ ಒಂದು ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಇದ್ದಾವೆ, ಮತ್ತು ನಾವು ಮನೆ ಕಟ್ಟೋದಕ್ಕೆ ಆ ಒಂದು ಮಣ್ಣು, ಆ ಒಂದು ಜಾಗ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಇದೆಯಾ ಅನ್ನೋದನ್ನು ನೋಡಿಕೊಂಡು ಸೈಟನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಈ ಲೇಔಟ್ನ ಒಂದು ಪಾರ್ಕು. ನೀವು ನೋಡ್ಬೋದು, ಹಚ್ಚ ಹಸಿರಿನಿಂದ ತುಂಬಿರ್ತಕ್ಕಂಥ ಈ ಒಂದು ಪಾರ್ಕಲ್ಲಿ ನಾವು STP ಮತ್ತು ಒಂದು ಸಂಪನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. STPಯ ಕೆಪಾಸಿಟಿ ಬಂದು 50 ರಿಂದ 60 ಸಾವಿರ ಲೀಟರ್ ಕೆಪಾಸಿಟಿ STPಯನ್ನು ಮಾಡಿದ್ದೀವಿ. ಸೊ ಈ ಒಂದು STP ಡೈರೆಕ್ಟಾಗಿ ಗ್ರೌಂಡ್ ರೀಚಾರ್ಜ್ ಆಗುತ್ತೆ. ಏನು ಎಕ್ಸಸ್ ನೀರು ಬರುತ್ತಲ್ವ, ಫ್ಲಶ್ ವಾಟರ್ ಬರುತ್ತಲ್ವ, ಆ ಒಂದು ಫ್ಲಶ್ ವಾಟರ್ನ ನಾವು ಸೆಡಿಮೆಂಟ್ ಮಾಡಿ
ಸಾಲಿಡ್ ಎಲ್ಲ ಸೆಡಿಮೆಂಟೇಷನ್ ಆದಮೇಲೆ ಲಿಕ್ವಿಡ್ ಏನು ಈ ಒಂದು ಚೇಂಬರ್ಗೆ ಬರುತ್ತೆ, ಇಲ್ಲಿಂದ ನಾವು ಗ್ರೌಂಡ್ ವಾಟರ್ ರೀಚಾರ್ಜನ್ನು ಮಾಡಿ ಟ್ರೀಟ್ಮೆಂಟ್ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಎಸ್ ಟಿ ಪಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಪಾರ್ಕು ಎಷ್ಟು ವ್ಯವಸ್ಥಿತವಾಗಿ ಬಂದಿದೆ ಅಂಥೇಳಿ. ಸೊ ಈ ಒಂದು ರೀತಿಯ ಲೇಔಟನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಾಗೆ ನಿಮಗೆ ಒಂದು 40 ರಿಂದ 45 ಲಕ್ಷ ರೂಪಾಯಿಗಳು ಬೇಕಾಗುತ್ತೆ.